ಸಂವಿಧಾನ ತಿದ್ದುಪಡಿ ಮಾಡಲು ಮಸೂದೆ ಯಾವುದೇ ಸದನದಲ್ಲಿ ಮಂಡಿಸಬಹುದು, ಆದರೆ ಜಂಟಿ ಅಧಿವೇಶನ ಕರೆಯಬಾರದು. ಐವತ್ತೆರಡನೇ ತಿದ್ದುಪಡಿ ಪಕ್ಷಾಂತರ ನಿಷೇಧ ಕಾಯ್ದೆ. 52ನೇದು ವಿಧಿ ರಾಷ್ಟ್ರಪತಿ. 73ನೇ ತಿದ್ದುಪಡಿ ಪಂಚಾಯತ್ ಬಗ್ಗೆ. 72ನೇದು ವಿಧಿ ಶಿಕ್ಷೆ ಕಡಿಮೆ ಮಾಡುವ ಅಧಿಕಾರ ರಾಷ್ಟ್ರಪತಿಗಿದೆ. 77ನೇ ತಿದ್ದುಪಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿ. 76ನೇ ವಿಧಿ ಅಟಾರ್ನಿ ಜನರಲ್. 86ನೇ ತಿದ್ದುಪಡಿ 6ರಿಂದ 14 ಕೆಳಗೆ ಕಡ್ಡಾಯ ಶಿಕ್ಷಣ ಮಕ್ಕಳಿಗೆ. 86ನೇ ವಿಧಿ ರಾಷ್ಟ್ರಪತಿ ಎರಡು ಸದನದಲ್ಲಿ ಮಾತನಾಡುವ ಮತ್ತು ಸಂದೇಶ ಕಳಿಸುವ ರಾಷ್ಟ್ರಪತಿ ಹಕ್ಕು. ಎರಡು ಸದನದಲ್ಲಿ ಮಾತನಾಡುವ ಹಕ್ಕು 86ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯ. ಬೇರುಬಾರಿ ಪ್ರಕರಣ ಪ್ರಸ್ತಾವನೆ ಸಂವಿಧಾನ ಭಾಗ ಅಲ್ಲ ಅಂತ ಹೇಳ್ತು. ರಾಜ್ಯಸಭೆಯ ಸದಸ್ಯರು ರಾಜ್ಯ ವಿಧಾನಸಭೆ ಸದಸ್ಯರಿಂದ ಆಯ್ಕೆ. 3ನೇ ವಿಧಿ ಅನ್ಯ ರಾಜ್ಯ ಗಡಿ ಬದಲಾವಣೆ ರಾಷ್ಟ್ರಪತಿ ಅನುಮೋದನೆಗೆ ಸಂಸತ್ತು ಮಸೂದೆಯಲ್ಲಿ ಮಂಡಿಸಬೇಕು. ಹೊಸ ರಾಜ್ಯ ರಚನೆ ಸರಳ ಬಹುಮತದಿಂದ. ಭಾರತ ಮೊದಲ ಲೋಕಪಾಲ ಪಿ.ಸಿ. ಫೋರ್ಮನ್ ಪ್ರಸ್ತುತ ನೋಡಬೇಕು. ರಾಜ್ಯಪಾಲರು 243 ವಿಧಿ ಪ್ರಕಾರ 5 ವರ್ಷಕ್ಕೊಮ್ಮೆ ಒಬ್ಬ ಹಣಕಾಸು ಆಯೋಗವನ್ನು ರಚಿಸುತ್ತಾರೆ. 243 ವಿಧಿ ಪ್ರಕಾರ ಕೇಂದ್ರದ ಗೊತ್ತಿಲ್ಲ. ಸಹಕಾರಿ ಬ್ಯಾಂಕ್ಗಳ ಸ್ಥಾಪನೆ ಸಿದ್ದಣ್ಣಗೌಡ 1912 ಇದರ ಯಾವ ಪ್ರಶ್ನೆ ಇದೇ ಪ್ರಶ್ನೆ ಸೆಕೆಂಡ್. ಇದು ಧಾರವಾಡದ ಕಣಿಗಾಲದಲ್ಲಿ. ಸಂದಾಯ ಬಾಕಿಯಲ್ಲಿ 3 ಪ್ರಕಾರಗಳು. ಅನುಕೂಲ ಸಂದಾಯ ಬಾಕಿ, ಪ್ರತಿ ಅನುಕೂಲ, ಕೊರತೆ ಅನುಕೂಲ ಬಾಕಿ. 3ನೇ ಸಮತೋಲನ ಸಂದಾಯ ಬಾಕಿ. ಅನುಕೂಲ ಸಂದಾಯ ಬಾಕಿ ಎಂದರೇನು? ಅನುಕೂಲ ಸಂದಾಯ ಬಾಕಿ ಎಂದರೆ ವ್ಯಾಪಾರ ರಫ್ತು ಮೌಲ್ಯ ಆಮದು ಮೌಲ್ಯಕ್ಕಿಂತ ಹೆಚ್ಚು. ಅನುಕೂಲ ಆಮದು ಕಡಿಮೆ ರಫ್ತು ಹೆಚ್ಚು. ಅನುಕೂಲ ಸಂದಾಯದಾಗ ಆಮದು ಕಡಿಮೆ ರಫ್ತು ಹೆಚ್ಚು. ಪ್ರತಿಕೂಲ ಅನುಕೂಲ ಕೊರತೆ ಸಂದಾಯ ಬಾಕಿ. ರಫ್ತು ಕಡಿಮೆ ಆಮದು ಹೆಚ್ಚು. ರಫ್ತು ಕಡಿಮೆ ಆಮದು ಹೆಚ್ಚು. ರಫ್ತು ಕಡಿಮೆ ಆಮದು ಹೆಚ್ಚುತ್ತದೆ. ಇದು ಅನುಕೂಲನಾಗ ಆಮದು ಕಡಿಮೆ ರಫ್ತು ಹೆಚ್ಚು. ಸಮತೋಲ ಸಂದಾಯ ಬಾಕಿ ಅಂದರೆ ರಫ್ತು ಆಮದು ಎರಡು ಸಮ. ಯಾವ ದೇಶಗಳಿಲ್ಲ. ಭಾರತದ ಮೊದಲ ಹತ್ತಿ ಬಟ್ಟೆ ಕೋಲ್ಕತ್ತಾ 1817ರಲ್ಲಿ. ಕರ್ನಾಟಕ ಮೊದಲ ಹತ್ತಿ ಬಟ್ಟೆ ಕಲಬುರಗಿಯಲ್ಲಿ. MSK ಮಿಲ್ಕ್. ಆಪರೇಷನ್ ಗ್ರೀನ್ ಸಿಟಿ ಯೋಜನೆ ಬೆಳೆಗಳನ್ನು ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ. 5 ವರ್ಷದ ಪಂಚವಾರ್ಷಿಕ ಯೋಜನೆ ಇಂದಿರಾ ಗಾಂಧಿ ಆರ್ಥಿಕ ಬಡತನ ನಿರ್ವಹಣೆ. ಉಳುಮೆ ಭೂಮಿ ಒಡೆಯ ಗರೀಬ್ ಹಠಾವೋ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಉಳುಮೆಯ ಒಡೆಯ ಗರೀಬ್ ಹಠಾವೋ RRB ಕೂಲಿಗಾಗಿ ಕಾಳೋಕೆ ಬಡತನ ನಿರ್ವಹಣೆ. ರಂಗರಾಜ್ ಸಮಿತಿ ಭಾರತ LPG ಜನಸಂಖ್ಯೆ ಗಣತಿ. ಯಶ್ಪಾಲ್ ಸಮಿತಿ ಭಾರತ ಉನ್ನತ ಶಿಕ್ಷಣಕ್ಕಾಗಿ. ಚಕ್ರವರ್ತಿ ಸಮಿತಿ ಹಣಕಾಸು ವ್ಯವಸ್ಥೆಗೆ. LC ಗುಪ್ತ ಸಮಿತಿ ಷೇರು ವಿನಿಮಯ ಸಮಿತಿಗೆ. ಇವು ನೋಡ್ಬೇಕಾ? ಇವೆಲ್ಲ ನೋಡಬೇಕು. ಕರ್ನಾಟಕ ಉದ್ದ ರಾಷ್ಟ್ರೀಯ ಹೆದ್ದಾರಿ ನೋಡ್ಬೇಕು. ಇವೆಲ್ಲ ನೋಡ್ಬೇಕು. ಉದ್ದ ರಾಷ್ಟ್ರೀಯ ಹೆದ್ದಾರಿ. ಲೋಕಸಭೆ ರಾಜ್ಯಸಭೆ ಜಂಟಿ ಅಧಿವೇಶನ ಅಧ್ಯಕ್ಷರು ಲೋಕಸಭೆ ಸ್ಪೀಕರ್. ಸಾಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿ 65. ಹೈಕೋರ್ಟ್ ನ್ಯಾಯಾಲಯದ ನ್ಯಾಯಾಧೀಶ ನಿವೃತ್ತಿ 62. ರಾಜ್ಯ ನೀತಿ ನಿರ್ದೇಶನ ತತ್ವಗಳಲ್ಲಿ ಭೂ ಸುಧಾರಣೆ. ಪಂಚಾಯಿತಿ ಚುನಾವಣೆ ರಾಜ್ಯ ಸರ್ಕಾರ 5 ವರ್ಷಕ್ಕೊಮ್ಮೆ ಅಧಿಕಾರ. ಪಂಚಾಯಿತಿ ವಿಸರ್ಜನೆ 6 ತಿಂಗಳ ಒಳಗೆ ಚುನಾವಣೆ ನಡೆಸುವುದು. ಭಾರತೀಯ ಪೌರತ್ವ ನಿಯಮ 1950ರಲ್ಲಿ ಕಾಯ್ದೆ 100ನೇ ತಿದ್ದುಪಡಿ ಭಾರತ ಬಾಂಗ್ಲಾದೇಶ ವಿನಿಮಯ. ಮೂಲಭೂತ ಕರ್ತವ್ಯಕ್ಕೆ ಸ್ವರ್ಣಸಿಂಗ್ ಸಮಿತಿ. ಏಕರೂಪದ ನಾಗರಿಕತೆ 44ನೇ ವಿಧಿ. 8ನೇ ಅನುಸೂಚಿ ಭಾಷೆಯ ಬಗ್ಗೆ. 8ನೇ ಭಾಗ ಕೇಂದ್ರಾಡಳಿತ ಪ್ರದೇಶ ಬಗ್ಗೆ.
ತುರ್ತು ಪರಿಸ್ಥಿತಿ ಮೂಲಭೂತ ಹಕ್ಕು ರದ್ದು ಮಾಡುವುದನ್ನು ಜರ್ಮನಿ ಸಂವಿಧಾನದ ಎರವಲು. ತುರ್ತು ಪರಿಸ್ಥಿತಿ ಜರ್ಮನಿ ಸಂವಿಧಾನ ಓದೆವು. ತುರ್ತು ಪರಿಸ್ಥಿತಿ ಜರ್ಮನಿ ಸಂವಿಧಾನದ. ಚುನಾವಣೆ ಆಯೋಗ ಸ್ಥಾಪನೆ ಜನವರಿ 25, 1950ರಲ್ಲಿ. ಮೂಲಭೂತ ಹಕ್ಕನ್ನು ಸಂಸತ್ತು ತಿದ್ದುಪಡಿ ಮಾಡಲು ಬರುವುದಿಲ್ಲ ಎಂದು ಗೋಲಕ್ನಾಥ್ ಪ್ರಕರಣ ಹೇಳಿತು. 52ನೇ ತಿದ್ದುಪಡಿಯಿಂದ ಪಕ್ಷಾಂತರ ನಿಷೇಧ ಕಾಯ್ದೆ. ಸಂವಿಧಾನವನ್ನು ಮೂಲದಕ್ಕೆ ಬಾರದಂತೆ ತಿದ್ದುಪಡಿ ಮಾಡಬಹುದೆಂದು ಕೇಶವಾನಂದ ಭಾರತಿ ಹೇಳಿತು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಧ್ಯಕ್ಷರ ನಿವೃತ್ತಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಧ್ಯಕ್ಷ ನಿವೃತ್ತಿ 3 ವರ್ಷ ಅಥವಾ 70 ವರ್ಷ. ಲೋಕಸಭೆಗಿಂತ ರಾಜ್ಯಸಭೆಯೇ ವಿಶೇಷ ಅಧಿಕಾರ ಹೊಂದಿದೆ. ಹೊಸ ಲಿಖಿತ ಭಾರತೀಯ ಸೇವೆಗಳ ಸ್ಥಾಪನೆ ಅಧಿಕಾರ ಯುಪಿಸಿ. ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಮಹಿಳೆಯರು 15 ಜನ ಇದ್ದರು. ಹಣಕಾಸು ಆಯೋಗ ರಚನೆ 228ನೇ ವಿಧಿ ಪ್ರಕಾರ. ಪ್ರಸ್ತುತ ಹಣಕಾಸು ಆಯೋಗದ ಎಷ್ಟನೇ ತನ್ನ ಅವಧಿಯಲ್ಲಿ ಸಲ್ಲಿಸಬೇಕು? 16ನೇದು. 2020 ಇದು ಕನ್ನಡ ನೋಡ್ಕೋಬೇಕಿದು. 80ನೇ ವಿಧಿಯಿಂದ ರಾಷ್ಟ್ರಪತಿ 12 ಜನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುತ್ತಾರೆ. ಇವರ ವಯಸ್ಸು 30. ಅಧಿಕಾರಾವಧಿ 6 ವರ್ಷ. 37ನೇ ವಿಧಿ ಸುಪ್ರೀಂ ಕೋರ್ಟ್ ರಿಕ್ಟ್. 226ನೇ ವಿಧಿ ಹೈಕೋರ್ಟ್ ರಿಕ್ಟ್. 233ನೇ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ. 235ನೇ ವಿಧಿ ಅಧೀನ ಕೋರ್ಟ್ ನಿಯಂತ್ರಣ. 227ನೇ ವಿಧಿ ರಾಜ್ಯದ ಎಲ್ಲ ಹೈಕೋರ್ಟ್ ಮೇಲೆ ಹೈಕೋರ್ಟ್ ಅಧಿಕಾರಿ. 243 ರಾಜ್ಯ ಚುನಾವಣಾ ಆಯೋಗ. 243 ರಾಜ್ಯ ಹಣಕಾಸು ಆಯೋಗ. 243 ಜಿಲ್ಲಾ ಯೋಜನಾ ಸಮಿತಿ ರಚನೆ. 243 ಸದಸ್ಯರ ಅನರ್ಹತೆ. ರಾಜ್ಯ ನಿರ್ದೇಶನ ತತ್ವವು ಐರ್ಲೆಂಡ್ ಎರವಲು. IPL ಭಗವಂತ ಕೃಷ್ಣನ್. ಸುಪ್ರೀಂ ಕೋರ್ಟ್ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಯಶವಂತ್ ಚಂದ್ರ ಬಾಬು. ಸುಪ್ರೀಂ ಕೋರ್ಟ್ ಕಡಿಮೆ ಕಾಲ ಸೇವೆ ಸಲ್ಲಿಸಿದ ಕಮಲ್ ರೆನ್ಸ್. ಫಡ್ನವೀಸ್ ಪ್ರಧಾನಿ. ಕರ್ನಾಟಕ ಹಿಂದುಳಿದ ವರ್ಗ ಆಯೋಗ ಅಧ್ಯಕ್ಷರು.